ಪ್ರತಿಯೊಂದು ಸೃಷ್ಟಿಗೂ ಒಂದು ಉದ್ದೇಶವಿದೆ. ಪ್ರತಿ ವಿವರ ಕೂಡ ಆತನ ಪರಿಪೂರ್ಣ ಯೋಜನೆಯ ಒಂದು ಭಾಗ. ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಿ ನೀಲಿ ತಿಮಿಂಗಿಲ. ಸತ್ರೆ ಏನಾಗ್ತೆ ಗೊತ್ತಾ? ಹೇಳುವ ಪ್ರಕಾರ ನೀಲಿ ತಿಮಿಂಗಿಲಕ್ಕೆ ತನ್ನ ಅಂತ್ಯ ಸಮೀಪಿಸ್ತಿದೆ ಅನ್ನೋದು ತಿಳಿಯುತ್ತದೆ. ಅದಕ್ಕಾಗಿ ಅದು ತನ್ನ ವಾಸಸ್ಥಳದಿಂದ 100 ಕಿಲೋಮೀಟರ್ ದೂರ ಈಜುತ್ತದೆ. ಮತ್ತೆ ತನ್ನಲ್ಲಿರುವ ಕೊನೆಯ ಶಕ್ತಿಯನ್ನು ಕೂಡಿಸಿ ಸಮುದ್ರದ ಅತ್ಯಂತ ಆಳದ ಭಾಗಗಳಿಗೆ ಒಂದು ಕೊನೆಯ ಮುಳುಗು ಮಾಡುತ್ತದೆ. ಈ ಘಟನೆಗೆ ವೇಲ್ ಫಾಲ್ ಅಂತ ಕರೀತಾರೆ. ಮೊದಲು ಶಾರ್ಕ್ ಮೀನುಗಳು ಮತ್ತು ಈಲ್ ಮೀನುಗಳು ತಿಮಿಂಗಿಲದ ದೇಹವನ್ನು ದಿನಗಳ ಕಾಲ ತಿಂದುಕೊಳ್ಳುತ್ತವೆ. ಸ್ವಲ್ಪ ಮಾಂಸ ಮಾತ್ರ ಉಳಿದಾಗ ಸಣ್ಣ ಹುಳುಗಳು ಬರುತ್ತವೆ. ಮತ್ತೆ ಬೇಟೆಗಾರರು ಬಿಟ್ಟಿದ್ದನ್ನೆಲ್ಲ ತಿಂತವೆ. ನಂತರ ಬರುತ್ತವೆ ಜಾಂಬಿ ಹುಳುಗಳು. ಅವು ತಿಮಿಂಗಿಲದ ಎಲುಬುಗಳೊಳಗೆ ಆಮ್ಲವನ್ನು ಬಿಡುಗಡೆ ಮಾಡ್ತವೆ. ಎಲುಬುಗಳನ್ನು ಕರಗಿಸಿ ಅದರೊಳಗೆ ಸಂಗ್ರಹವಾಗಿದ್ದ ಕೊಬ್ಬು ಮತ್ತು ಪ್ರೋಟೀನ್ ಹೊರತೆಗೆದುತ್ತವೆ. ಆ ಪೋಷಕಾಂಶಗಳನ್ನು ಸಹಜೀವಿ ಬ್ಯಾಕ್ಟೀರಿಯಾಗಳು ಆಹಾರವಾಗಿ ಬಳಸ್ತವೆ. ಅವುಗಳ ಸಹಾಯದಿಂದ ತಿಮಿಂಗಿಲದ ಎಲುಬುಗಳ ಸುತ್ತ ಹೊಸ ಸಸ್ಯಜೀವ ಬೆಳೆಯಲು ಆರಂಭವಾಗುತ್ತದೆ. ಈ ಪ್ರಕ್ರಿಯೆ ಸುಮಾರು 100 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಒಂದು ತಿಮಿಂಗಿಲದ ದೇಹ ಮಾತ್ರವೇ 43ಕ್ಕೂ ಹೆಚ್ಚು ಜಾತಿಗಳನ್ನು ಮತ್ತು 12,490ಕ್ಕೂ ಹೆಚ್ಚು ಜೀವಿಗಳನ್ನು ಉಳಿಸಬಲ್ಲದು. ಆದ್ದರಿಂದಲೇ ಹೇಳ್ತಾರೆ, ಒಂದು ತಿಮಿಂಗಿಲ ಸಾಯುವಾಗ ಅದು 100 ಜೀವಿಗಳಿಗೆ ಬದುಕು ಕೊಡುತ್ತದೆ. ಇದು ದೇವರ ಸೃಷ್ಟಿಯ ಅದ್ಭುತ ಜ್ಞಾನವನ್ನು ತೋರಿಸುತ್ತದೆ. ಏನೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಸೃಷ್ಟಿಗೂ ಒಂದು ಉದ್ದೇಶವಿದೆ. ಪ್ರತಿ ವಿವರ ಕೂಡ ಆತನ ಪರಿಪೂರ್ಣ ಯೋಜನೆಯ ಒಂದು ಭಾಗ. ಅಭಿನಂದನೆಗಳು. ಇಂದು ನೀವು ನಿನ್ನೆಗಿಂತ ಸ್ವಲ್ಪ ಹೆಚ್ಚು ತಿಳುವಳಿಕೆ ಹೊಂದಿದ್ದೀರಿ. ಹೀಗಾಗಿ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಫಾಲೋ ಮಾಡೋದನ್ನು ಮರಿಬೇಡಿ.